ಕಾಶ್ಮೀರದ ಮೇಲೆ ಪಾಕ್ ಉಗ್ರರ ಕರಿನೆರಳು ಯಾವ ರೀತಿಯಲ್ಲಿ ಇದೆ? ಜಮ್ಮು ಕಾಶ್ಮೀರದ ಎಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೈಲುಗಳು, ಏರ್ಪೋರ್ಟ್ನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಭದ್ರತೆಯ ಬಗ್ಗೆ ಮಾಹಿತಿ ಪಡೆದ ಸಿಐಎಸ್ಎಫ್ ಡಿಸಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಡಿಜಿ ಭಟ್ಟಿ ಅವರು ಕೂಡ ಬಂದಿದ್ದಾರೆ. ಭದ್ರತೆಯ ಬಗ್ಗೆ ಎಲ್ವಿ ಸಿನ್ಹಾ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭದ್ರತಾ ಪಡೆಗಳ ಮೇಲಾಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯ ವಿಚಾರದಲ್ಲಿ ಕಟ್ಟೆಚ್ಚರವನ್ನ ಕೈಗೊಳ್ಳಲಾಗಿದೆ. ಅದು ಏರ್ಪೋರ್ಟ್ ಇರಬಹುದು ಅಥವಾ ಬೇರೆ ಬೇರೆ ಕೈಗಾರಿಕಾ ಪ್ರದೇಶಗಳು ಇರಬಹುದು, ಅಲ್ಲಿ ಎಲ್ಲ ಕಡೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ ಕಟ್ಟೆಚ್ಚರ ಇರುವಂತಹ ಹಿನ್ನೆಲೆಯಲ್ಲಿ, ಭಯೋತ್ಪಾದಕರ ಥ್ರೆಟ್ ಇರುವಂತಹ ಹಿನ್ನೆಲೆಯಲ್ಲಿ ಸೇನೆ ಎಷ್ಟು ಅಲರ್ಟ್ ಆಗಿದೆ ಅಂತ ಕೇಳಿದ್ರೆ, ಬರುವಂತ ಒಂದೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ವಾಹನಗಳ ಡಿಕ್ಕಿ ಆಗಿರಬಹುದು ಅಥವಾ ಮತ್ತೊಂದು ಎಲ್ಲವನ್ನು ಕೂಡ ಸಿಆರ್ಪಿಎಫ್ ನ ಯೋಧರು ಇಲ್ಲಿ ತಪಾಸಣೆ ಮಾಡಿ ಈ ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಹೊರಗಡೆ ಬಿಡ್ತಿರೋದನ್ನ ನೋಡ್ತಾ ಇದ್ದೀರಿ. ಯಾವುದೇ ಸಮಯ ಇಲ್ಲಿನ ನಾಗರಿಕರನ್ನ ಬಿಟ್ಟು, ಸ್ಥಳೀಯರನ್ನ ಬಿಟ್ಟು ಹೊರಗಿಂದ ಬರುವಂತ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತೆ ಇಲ್ಲಿರುವಂತ ಕೆಲವು ಹ್ಯಾಂಡ್ಲರ್ಗಳು ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ, ಅವರ ಬ್ಯಾಗ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸಿಆರ್ಪಿಎಫ್ ನ ನಮ್ಮ ಜವಾನರು ಅಥವಾ ಸೇನೆ ಇಲ್ಲಿ ತಪಾಸಣೆ ಮಾಡಿ ಏನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಜಂಗಲ್ ಏರಿಯಾಗಳಲ್ಲಿ ಬಹಳ ಸೂಕ್ಷ್ಮ ಇದು. ಯಾಕಂತ ಹೇಳಿದ್ರೆ ಈ ಜಂಗಲ್ ಏರಿಯಾಗಳಲ್ಲೇ ಭಯೋತ್ಪಾದಕ ಚಟುವಟಿಕೆ ನಡೆಯುವುದು. ಇಲ್ಲಿರುವಂತ ಜನರನ್ನ ಅವರು ಬಳಸಿಕೊಂಡು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡಿರುವಂತಹ ಸೇನಾ ಸಿಬ್ಬಂದಿ ಎಲ್ಲ ಸುರಕ್ಷತೆಯೊಂದಿಗೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಏರಿಯಾಗಳಲ್ಲಿ ಇದು ಕಂಡು ಬರ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದು ರೀತಿಯಲ್ಲಿ ಯುದ್ಧದ ಸನ್ನಿವೇಶ ಇದ್ರೆ, ಅದಕ್ಕೆ ಪೂರಕ ಆದಂತೆ ಆ ಗಡಿಗೆ ಹೋಗುವಂತಹ ರಸ್ತೆಗಳು, ಆ ಗಡಿಗೆ ಹೋಗುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಸೇನೆ, ಸಿಆರ್ಪಿಎಫ್ ನ ಯೋಧರು ಕಟ್ಟೆಚ್ಚರವನ್ನ ವಹಿಸಿ ಎಲ್ಲವನ್ನು ಕೂಡ ಇಲ್ಲಿ ನಿಭಾಯಿಸ್ತಿರೋದನ್ನ ನೋಡ್ತಾ ಇದ್ರಿ. ಒಟ್ಟಾರೆ ಈಗ ಭಾರತ ಸಂಪೂರ್ಣ ಸುರಕ್ಷತೆಯಿಂದ ಕೂಡಿದೆ. ಅದು ಸಿಆರ್ಪಿಎಫ್ ನ ಯೋಧರ ಕಣ್ಗಾವಲಿನ ನಡುವೆ ಅದರ ಸಂಪೂರ್ಣವಾದಂತ ಚಿತ್ರಣ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಭಯೋತ್ಪಾದಕರ ಹುಟ್ಟಡಗಿಸುವಂತ ದೇಶದ ಈ ಒಂದು ಕಾರ್ಯಾಚರಣೆ ಇದೆಯಲ್ಲ, ಅದು ಗಡಿಯಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಸೇನಾ ಅಧಿಕಾರಿಗಳು ಆ ಮೂಲಕ ಸಂಪೂರ್ಣವಾಗಿ ಅವರ ಭದ್ರತಾ ಪಡೆಗಳ ಒಂದಿಷ್ಟು ಕಾರ್ಯಾಚರಣೆಯಲ್ಲಿ ಅವೆಲ್ಲವೂ ಕೂಡ ಈಗ ಸಾಕಾರ ಆಗ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ, ನನ್ನ ಜೊತೆಯಲ್ಲಿ ಲಕ್ಷ್ಮೀಪುತ್ರ. ಜೈ ಹಿಂದ್. ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಈ ಭಯೋತ್ಪಾದಕರ ದಾಳಿ ಆಗಬಹುದು ಅನ್ನುವ ಮಾಹಿತಿ ಇದೆ. ಕಾಶ್ಮೀರದ ಮೇಲೆ ಪಾಕ್ ಉಗ್ರರ ಕರಿನೆರಳು ಯಾವ ರೀತಿಯಲ್ಲಿ ಇದೆ? ಜಮ್ಮು ಕಾಶ್ಮೀರದ ಎಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೈಲುಗಳು, ಏರ್ಪೋರ್ಟ್ನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಭದ್ರತೆಯ ಬಗ್ಗೆ ಮಾಹಿತಿ ಪಡೆದ ಸಿಐಎಸ್ಎಫ್ ಡಿಸಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಡಿಜಿ ಭಟ್ಟಿ ಅವರು ಕೂಡ ಬಂದಿದ್ದಾರೆ. ಭದ್ರತೆಯ ಬಗ್ಗೆ ಎಲ್ವಿ ಸಿನ್ಹಾ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭದ್ರತಾ ಪಡೆಗಳ ಮೇಲಾಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯ ವಿಚಾರದಲ್ಲಿ ಕಟ್ಟೆಚ್ಚರವನ್ನ ಕೈಗೊಳ್ಳಲಾಗಿದೆ. ಅದು ಏರ್ಪೋರ್ಟ್ ಇರಬಹುದು ಅಥವಾ ಬೇರೆ ಬೇರೆ ಕೈಗಾರಿಕಾ ಪ್ರದೇಶಗಳು ಇರಬಹುದು, ಅಲ್ಲಿ ಎಲ್ಲ ಕಡೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ ಕಟ್ಟೆಚ್ಚರ ಇರುವಂತಹ ಹಿನ್ನೆಲೆಯಲ್ಲಿ, ಭಯೋತ್ಪಾದಕರ ಥ್ರೆಟ್ ಇರುವಂತಹ ಹಿನ್ನೆಲೆಯಲ್ಲಿ ಸೇನೆ ಎಷ್ಟು ಅಲರ್ಟ್ ಆಗಿದೆ ಅಂತ ಕೇಳಿದ್ರೆ, ಬರುವಂತ ಒಂದೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ವಾಹನಗಳ ಡಿಕ್ಕಿ ಆಗಿರಬಹುದು ಅಥವಾ ಮತ್ತೊಂದು ಎಲ್ಲವನ್ನು ಕೂಡ ಸಿಆರ್ಪಿಎಫ್ ನ ಯೋಧರು ಇಲ್ಲಿ ತಪಾಸಣೆ ಮಾಡಿ ಈ ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಹೊರಗಡೆ ಬಿಡ್ತಿರೋದನ್ನ ನೋಡ್ತಾ ಇದ್ದೀರಿ. ಯಾವುದೇ ಸಮಯ ಇಲ್ಲಿನ ನಾಗರಿಕರನ್ನ ಬಿಟ್ಟು, ಸ್ಥಳೀಯರನ್ನ ಬಿಟ್ಟು ಹೊರಗಿಂದ ಬರುವಂತ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ
ಮತ್ತೆ ಇಲ್ಲಿರುವಂತ ಕೆಲವು ಹ್ಯಾಂಡ್ಲರ್ಗಳು ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಅವರ ಬ್ಯಾಗ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸಿಆರ್ಪಿಎಫ್ ನ ನಮ್ಮ ಜವಾನರು ಅಥವಾ ಸೇನೆ ಇಲ್ಲಿ ತಪಾಸಣೆ ಮಾಡಿ ಏನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಜಂಗಲ್ ಏರಿಯಾಗಳಲ್ಲಿ ಬಹಳ ಸೂಕ್ಷ್ಮ ಇದು. ಯಾಕಂತ ಹೇಳಿದ್ರೆ ಈ ಜಂಗಲ್ ಏರಿಯಾಗಳಲ್ಲೇ ಭಯೋತ್ಪಾದಕ ಚಟುವಟಿಕೆ ನಡೆಯುವುದು. ಇಲ್ಲಿರುವಂತ ಜನರನ್ನ ಅವರು ಬಳಸಿಕೊಂಡು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡಿರುವಂತಹ ಸೇನಾ ಸಿಬ್ಬಂದಿ ಎಲ್ಲಾ ಸುರಕ್ಷತೆಯೊಂದಿಗೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡುವಂತ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಏರಿಯಾಗಳಲ್ಲಿ ಇದು ಕಂಡು ಬರ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದ್ ರೀತಿಯಲ್ಲಿ ಯುದ್ಧದ ಸನ್ನಿವೇಶ ಇದ್ರೆ ಅದಕ್ಕೆ ಪೂರಕ ಆದಂತೆ ಆ ಗಡಿಗೆ ಹೋಗುವಂತಹ ರಸ್ತೆಗಳು, ಆ ಗಡಿಗೆ ಹೋಗುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಸೇನೆ ಸಿಆರ್ಪಿಎಫ್ ನ ಯೋಧರು ಕಟ್ಟೆಚ್ಚರವನ್ನ ವಹಿಸಿ ಎಲ್ಲವನ್ನು ಕೂಡ ಇಲ್ಲಿ ನಿಭಾಯಿಸ್ತಿರೋದನ್ನ ನೋಡ್ತಾ ಇದ್ರಿ. ಒಟ್ಟಾರೆ ಈಗ ಭಾರತ ಸಂಪೂರ್ಣ ಸುರಕ್ಷತೆಯಿಂದ ಕೂಡಿದೆ. ಅದು ಸಿಆರ್ಪಿಎಫ್ ನ ಯೋಧರ ಕಣ್ಗಾವಲಿನ ನಡುವೆ ಅದರ ಸಂಪೂರ್ಣವಾದಂತ ಚಿತ್ರಣ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಭಯೋತ್ಪಾದಕರ ಹುಟ್ಟಡಗಿಸುವಂತ ದೇಶದ ಈ ಒಂದು ಕಾರ್ಯಾಚರಣೆ ಇದೆಯಲ್ಲ ಅದು ಗಡಿಯಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಸೇನಾ ಅಧಿಕಾರಿಗಳು ಆ ಮೂಲಕ ಸಂಪೂರ್ಣವಾಗಿ ಅವರ ಭದ್ರತೆಯಲ್ಲಿ, ಭದ್ರತಾ ಪಡೆಗಳ ಒಂದಿಷ್ಟು ಕಾರ್ಯಾಚರಣೆಯಲ್ಲಿ ಅವೆಲ್ಲವೂ ಕೂಡ ಈಗ ಸಾಕಾರ ಆಗ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನನ್ನ ಜೊತೆಯಲ್ಲಿ ಲಕ್ಷ್ಮೀಪುತ್ರ. ಜೈ ಹಿಂದ್. ಕಾಶ್ಮೀರದ ಮೇಲೆ ಪಾಕ್ ಉಗ್ರರ ಕರಿನೆರಳು ಯಾವ ರೀತಿಯಲ್ಲಿ ಇದೆ? ಜಮ್ಮು ಕಾಶ್ಮೀರದ ಎಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೈಲುಗಳು, ಏರ್ಪೋರ್ಟ್ನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಭದ್ರತೆಯ ಬಗ್ಗೆ ಮಾಹಿತಿ ಪಡೆದ ಸಿಐಎಸ್ಎಫ್ ಡಿಸಿ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಡಿಜಿ ಭಟ್ಟಿ ಅವರು ಕೂಡ ಬಂದಿದ್ದಾರೆ. ಭದ್ರತೆಯ ಬಗ್ಗೆ ಎಲ್ವಿ ಸಿನ್ಹಾ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭದ್ರತಾ ಪಡೆಗಳ ಮೇಲಾಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯ ವಿಚಾರದಲ್ಲಿ ಕಟ್ಟೆಚ್ಚರವನ್ನ ಕೈಗೊಳ್ಳಲಾಗಿದೆ. ಅದು ಏರ್ಪೋರ್ಟ್ ಇರಬಹುದು ಅಥವಾ ಬೇರೆ ಬೇರೆ ಕೈಗಾರಿಕಾ ಪ್ರದೇಶಗಳು ಇರಬಹುದು, ಅಲ್ಲಿ ಎಲ್ಲ ಕಡೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ ಕಟ್ಟೆಚ್ಚರ ಇರುವಂತಹ ಹಿನ್ನೆಲೆಯಲ್ಲಿ, ಭಯೋತ್ಪಾದಕರ ಥ್ರೆಟ್ ಇರುವಂತಹ ಹಿನ್ನೆಲೆಯಲ್ಲಿ ಸೇನೆ ಎಷ್ಟು ಅಲರ್ಟ್ ಆಗಿದೆ ಅಂತ ಕೇಳಿದ್ರೆ ಬರುವಂತ ಒಂದೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ವಾಹನಗಳ ಡಿಕ್ಕಿ ಆಗಿರಬಹುದು ಅಥವಾ ಮತ್ತೊಂದು ಎಲ್ಲವನ್ನು ಕೂಡ ಸಿಆರ್ಪಿಎಫ್ ನ ಯೋಧರು ಇಲ್ಲಿ ತಪಾಸಣೆ ಮಾಡಿ ಈ ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಹೊರಗಡೆ ಬಿಡ್ತಿರೋದನ್ನ ನೋಡ್ತಾ ಇದ್ದೀರಿ. ಯಾವುದೇ ಸಮಯ ಇಲ್ಲಿನ ನಾಗರಿಕರನ್ನ ಬಿಟ್ಟು, ಸ್ಥಳೀಯರನ್ನ ಬಿಟ್ಟು ಹೊರಗಿಂದ ಬರುವಂತ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತೆ ಇಲ್ಲಿರುವಂತ ಕೆಲವು ಹ್ಯಾಂಡ್ಲರ್ಗಳು ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಅವರ ಬ್ಯಾಗ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸಿಆರ್ಪಿಎಫ್ ನ ನಮ್ಮ ಜವಾನರು ಅಥವಾ ಸೇನೆ ಇಲ್ಲಿ ತಪಾಸಣೆ ಮಾಡಿ ಏನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಜಂಗಲ್ ಏರಿಯಾಗಳಲ್ಲಿ ಬಹಳ ಸೂಕ್ಷ್ಮ ಇದು. ಯಾಕಂತ ಹೇಳಿದ್ರೆ ಈ ಜಂಗಲ್ ಏರಿಯಾಗಳಲ್ಲೇ ಭಯೋತ್ಪಾದಕ ಚಟುವಟಿಕೆ ನಡೆಯುವುದು. ಇಲ್ಲಿರುವಂತ ಜನರನ್ನ ಅವರು ಬಳಸಿಕೊಂಡು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡಿರುವಂತಹ ಸೇನಾ ಸಿಬ್ಬಂದಿ ಎಲ್ಲಾ ಸುರಕ್ಷತೆಯೊಂದಿಗೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಏರಿಯಾಗಳಲ್ಲಿ ಇದು ಕಂಡು ಬರ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದ್ ರೀತಿಯಲ್ಲಿ ಯುದ್ಧದ ಸನ್ನಿವೇಶ ಇದ್ರೆ ಅದಕ್ಕೆ ಪೂರಕ ಆದಂತೆ ಆ ಗಡಿಗೆ ಹೋಗುವಂತಹ ರಸ್ತೆಗಳು, ಆ ಗಡಿಗೆ ಹೋಗುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಸೇನೆ ಸಿಆರ್ಪಿಎಫ್ ನ ಯೋಧರು ಕಟ್ಟೆಚ್ಚರವನ್ನ ವಹಿಸಿ ಎಲ್ಲವನ್ನು ಕೂಡ ಇಲ್ಲಿ ನಿಭಾಯಿಸ್ತಿರೋದನ್ನ ನೋಡ್ತಾ ಇದ್ರಿ. ಒಟ್ಟಾರೆ ಈಗ ಭಾರತ ಸಂಪೂರ್ಣ ಸುರಕ್ಷತೆಯಿಂದ ಕೂಡಿದೆ. ಅದು ಸಿಆರ್ಪಿಎಫ್ ನ ಯೋಧರ ಕಣ್ಗಾವಲಿನ ನಡುವೆ ಅದರ ಸಂಪೂರ್ಣವಾದಂತ ಚಿತ್ರಣ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಭಯೋತ್ಪಾದಕರ ಹುಟ್ಟಡಗಿಸುವಂತ ದೇಶದ ಈ ಒಂದು ಕಾರ್ಯಾಚರಣೆ ಇದೆಯಲ್ಲ ಅದು ಗಡಿಯಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಸೇನಾ ಅಧಿಕಾರಿಗಳು ಆ ಮೂಲಕ ಸಂಪೂರ್ಣವಾಗಿ ಅವರ ಭದ್ರತೆಯಲ್ಲಿ, ಭದ್ರತಾ ಪಡೆಗಳ ಒಂದಿಷ್ಟು ಕಾರ್ಯಾಚರಣೆಯಲ್ಲಿ ಅವೆಲ್ಲವೂ ಕೂಡ ಈಗ ಸಾಕಾರ ಆಗ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನನ್ನ ಜೊತೆಯಲ್ಲಿ ಲಕ್ಷ್ಮೀಪುತ್ರ. ಜೈ ಹಿಂದ್. ಸಮಯದಲ್ಲೂ ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಈ ಭಯೋತ್ಪಾದಕರ ದಾಳಿ ಆಗಬಹುದು ಅನ್ನುವ ಮಾಹಿತಿ ಇದೆ. ಅವರು